ನಮಸ್ಕಾರ ವೀಕ್ಷಕರೇ. ಸತ್ಯ ತಿಳಿಯಬೇಕು ಎಂಬ ಹಂಬಲ ಇರುವವನಿಗೆ ಅಷ್ಟಾವಕ್ರ ಗೀತೆ ಒಂದು ಅಕ್ಷಯ ಪಾತ್ರೆ ಇದ್ದಂತೆ. ನಾನು ಯಾರು, ನನ್ನ ಸಮಸ್ಯೆಗಳಿಗೆ ಮೂಲ ಕಾರಣ ಏನು, ನನ್ನ ತಪ್ಪು ತಿಳುವಳಿಕೆಗಳು ಏನು ಎಂಬಂತಹ ಪ್ರಶ್ನೆಗಳು ನಮ್ಮಲ್ಲಿ ಕಾಡಲು ಶುರು ಮಾಡಿದಾಗ ಮಾತ್ರ ಸತ್ಯ ತಿಳಿಯಬೇಕೆಂಬ ಆಸೆ ಹುಟ್ಟುವುದು. ಹಾಗೆ ಹುಟ್ಟಿಕೊಂಡ ಆಸೆ ಹೆಮ್ಮರವಾಗಿ ಮನಸ್ಸಿನಲ್ಲಿ ಬೇರೂರಿದಾಗ ನಮಗೇ ಗೊತ್ತಿಲ್ಲದೆ ನಾವು ಆತ್ಮಜ್ಞಾನದ ದಾರಿಯಲ್ಲಿ ಹೆಜ್ಜೆಯನ್ನಿಡಲು ಪ್ರಾರಂಭಿಸುತ್ತೇವೆ. ಆ ಒಂದೊಂದು ಹೆಜ್ಜೆಗಳೇ ನಮ್ಮನ್ನು ಶಾಂತಿಯ, ನೆಮ್ಮದಿಯ, ಸತ್ಯದ, ವಾಸ್ತವದ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಸ್ತಿತ್ವದ ಆಳಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಬನ್ನಿ ಸತ್ಯವನ್ನು ತಿಳಿಯೋಣ, ಅಧ್ಯಾಯವನ್ನು ಮುಂದುವರಿಸೋಣ. ಈ ಆತ್ಮದ ಆಶ್ರಯದಲ್ಲಿ ಸಂಪೂರ್ಣ ವಿಶ್ವವು ಹಾವಿನಂತೆ ಬಳ್ಳಿಗಳು ಕಲ್ಪಿತವಾಗಿ ಕಾಣುತ್ತಿದೆ. ಆ ಕಲ್ಪನೆಯ ಹಿಂದಿರುವ ಆತ್ಮ ನೀನು. ಆ ಆನಂದ, ಪರಮಾನಂದ ಅನುಭವದ ಸಾಕ್ಷಿ ರೂಪ ನೀನು. ಇದನ್ನು ಅರಿತು ಸುಖವಾಗಿರು. ಆತ್ಮದ ಅಧಿಷ್ಠಾನದಲ್ಲಿ ಇದರ ಅರ್ಥವೇನು? ನಾವೊಂದು ಟೇಬಲ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಂಡರೆ, ಟೇಬಲ್ ಯಾವುದರಿಂದ ತಯಾರಾಗಿದೆ? ಕಟ್ಟಿಗೆಯಿಂದ. ಕಟ್ಟಿಗೆ ಟೇಬಲ್ನ ಅಧಿಷ್ಠಾನ. ಇದೇ ರೀತಿ ಸಂಪೂರ್ಣ ವಿಶ್ವದ ಅಧಿಷ್ಠಾನ ಆತ್ಮವಾಗಿದೆ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಈ ಪಂಚಭೂತಗಳಿಂದಲೇ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವೂ ತಯಾರಾಗಿರುವುದು. ಇವೆಲ್ಲವುಗಳು ಆಶ್ರಯಿಸಿರುವುದು ಆತ್ಮವನ್ನು. ಆತ್ಮ ನಮಗೆ ಅನುಭವಕ್ಕೆ ಬಾರದ ಶಕ್ತಿ ಏನಲ್ಲ. ಆದರೆ ನಮ್ಮ ದಿನನಿತ್ಯದ ಬದುಕು, ನಮ್ಮ ಲೈಫ್ ಸ್ಟೈಲ್, ನಮ್ಮ ಆಸೆಗಳು, ನಮ್ಮ ಗುರಿಗಳು, ಜವಾಬ್ದಾರಿಗಳು, ನಮ್ಮ ತಪ್ಪು ತಿಳುವಳಿಕೆಗಳು ಇವೆಲ್ಲವೂ ಬಳ್ಳಿಗಳಂತೆ ನಮ್ಮನ್ನು ಆವರಿಸಿಕೊಂಡಿವೆ. ಇವುಗಳೇ ಹಾವಿನಂತೆ ನಮಗೆ ಕಾಣುತ್ತಿರುವುದು. ಇವುಗಳೇ ಆತ್ಮದ ಅನುಭವದಿಂದ ನಮ್ಮನ್ನು ದೂರಗೊಳಿಸುತ್ತಿವೆ. ಆತ್ಮದ ಅಧಿಷ್ಠಾನದಲ್ಲಿ ಅಷ್ಟಾವಕ್ರರು ಎಷ್ಟು ಸರಳವಾಗಿ ನಮಗೆ ವಿವರಿಸುತ್ತಿದ್ದಾರೆ. ಆತ್ಮದ ಅಧಿಷ್ಠಾನದಲ್ಲಿ. ಆತ್ಮ ಅಂದರೆ ಯಾರು? ನಾನು. ನಾನು ಎಂದ ತಕ್ಷಣ ನೇರವಾಗಿ ನಾವು ನಮ್ಮ ದೇಹವನ್ನು ನೋಡಿಕೊಳ್ಳುತ್ತೇವೆ. ನಾನು ಎನ್ನುವ ಈ ತಪ್ಪಾದ ತೀರ್ಮಾನಕ್ಕೆ ಬರುತ್ತೇವೆ. ದೇಹದ ಮೂಲಕ ನೋಡುವ, ಕೇಳುವ ಮೂಲ ಸ್ವರೂಪದ ಕುರಿತು ಇಲ್ಲಿ ಹೇಳುತ್ತಿರುವುದು. ಆ ಮೂಲ ಸ್ವರೂಪವೇ ನಾನು. ಅದೇ ಆತ್ಮ. ಈ ಆತ್ಮದ ಅಧಿಷ್ಠಾನದಲ್ಲಿ ಸಂಪೂರ್ಣ ವಿಶ್ವವೂ ಇರುವುದು. ಅಂದರೆ ಈ ಸಂಪೂರ್ಣ ವಿಶ್ವದ ಮೂಲ ಸಾಕ್ಷಿ ರೂಪ ನಾನು. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ. ಬ್ರಹ್ಮ ಒಂದೇ ಸತ್ಯ. ಕಣ್ಣಿಗೆ ಕಾಣುವ ಜಗತ್ತು ಕೇವಲ ಕಲ್ಪನೆ ಮಾತ್ರ, ಅದು ಸುಳ್ಳು ಎಂದು ಭಾವಿಸಿ ಎಷ್ಟೋ ಜನ ಎಲ್ಲವನ್ನೂ ತೊರೆದು ಸನ್ಯಾಸಿಯಾದರು. ಆದರೆ ಇದರ ನಿಜವಾದ ಅರ್ಥವನ್ನು ಸರಿಯಾಗಿ ಅರಿಯುವ ಪ್ರಯತ್ನ ಮಾಡಬೇಕು. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಎಂದರೆ ಕಣ್ಣಿಗೆ ಕಾಣುತ್ತಿರುವ ಜಗತ್ತು ಮಿಥ್ಯ ಎಂದಲ್ಲ. ಅದರ ಬಗ್ಗೆ ನಾವು ತಿಳಿದುಕೊಂಡಿರುವ ನಮ್ಮ ತಪ್ಪು ತಿಳುವಳಿಕೆ ಅದು ಮಿಥ್ಯ. ಇದನ್ನು ಒಂದು ಉದಾಹರಣೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ಒಂದು ಮಾವಿನ ಮರ. ಪ್ರಪಂಚದ ವ್ಯಾವಹಾರಿಕತೆಗಾಗಿ ಅದಕ್ಕೆ ಒಂದು ಹೆಸರನ್ನು ನೀಡಲಾಗಿದೆ, ಮಾವಿನ ಮರವೆಂದು. ಈಗ ಅದರ ಮೂಲಕ್ಕೆ ಹೋಗೋಣ. ಮಾವಿನ ಮರ ಎಂಬ ಹೆಸರು ನಾವು ಇಟ್ಟಿದ್ದು. ಆದರೆ ನಿಜವಾಗಲೂ ಅದು ಏನು? ಅದು ಒಂದು ಮರ. ಮರ ಎಂದು ವರ್ಗೀಕರಣವನ್ನು ಮಾಡಿದ್ದು ನಾವೇ. ಅದು ನಿಜವಾಗಿಯೂ ಮರವೇ? ಅದು ಯಾವುದರಿಂದ ಆಗಿದೆ? ಬೀಜದಿಂದ. ಬೀಜ ಎಲ್ಲಿಂದ ಬಂತು? ಆ ಬೀಜ ಮರವಾಗಿದ್ದು ಯಾವುದರಿಂದ? ಮಣ್ಣಿಂದ. ಆ ಮರದ ಮೂಲ ಮಣ್ಣು. ಆ ಮರ ಮಣ್ಣೆ. ನಾವು ಅದನ್ನು ಮಾವಿನ ಮರ ಎಂದು ತಿಳಿದಿರುವುದು ಮಿಥ್ಯ. ಆದರೆ ಆ ಮರ ನಮ್ಮ ಕಣ್ಣಿಗೆ ಕಾಣುತ್ತಿರುವುದು, ಅದನ್ನು ಸ್ಪರ್ಶಿಸಿ ಅನುಭವ ಪಡೆಯುತ್ತಿರುವುದೆಲ್ಲವೂ ಸತ್ಯ. ಅದರ ಕುರಿತು ನಾವು ತಿಳಿದುಕೊಂಡಿರುವುದು ಮಿಥ್ಯ. ಕಣ್ಣು ತೆರೆದರೆ ಜಗತ್ತು ಕಾಣುತ್ತೆ. ಕಾಣುವ ಜಗತ್ತು ಮಿಥ್ಯ ಎಂದರೆ ಅದು ನಮ್ಮ ತಪ್ಪು ತಿಳುವಳಿಕೆ ಅಷ್ಟೇ. ಕಾಣುವ ಜಗತ್ತಿನ ಬಗ್ಗೆ ನಾವು ತಿಳಿದುಕೊಂಡಿರುವುದು ಮಿಥ್ಯ.
ಆ ತಿಳುವಳಿಕೆಯನ್ನು ಸರಿ ಮಾಡಿಕೊಳ್ಳುವ ಕುರಿತು ಇಲ್ಲಿ ಚರ್ಚಿಸಲಾಗಿದೆ. ಕಣ್ಣು ತೆರೆದಾಗ ಕಾಣುವ ಜಗತ್ತನ್ನು ನೋಡುತ್ತಿರುವವನು, ಕಣ್ಣು ಮುಚ್ಚಿದಾಗ ಜಗತ್ತು ಕಾಣುತ್ತಿಲ್ಲ ಎಂಬುದನ್ನು ಅರಿತವನು, ಕನಸುಗಳನ್ನು ನೋಡುವವನು, ಕನಸುಗಳು ಇಲ್ಲದಿರುವ ಸ್ಥಿತಿಯನ್ನು ತಿಳಿದವನು, ದೇಹ ಇದ್ದಾಗ ಅದರ ಮೂಲಕ ಆಗುವ ಅನುಭವಗಳನ್ನು ನೋಡುವವನು, ದೇಹ ಇಲ್ಲದಿರುವಾಗ ಯಾವುದೇ ಅನುಭವಗಳಿಲ್ಲದ ಸ್ಥಿತಿಯನ್ನೂ ನೋಡುವ ಸಾಕ್ಷಿಯೇ ಆತ್ಮ. ಅದೇ ನೀನು, ಅದೇ ನಾನು, ಅದೇ ಎಲ್ಲವೂ, ಅದೇ ಆನಂದ, ಅದೇ ಪರಮಾನಂದ, ಅದೇ ಅನುಭವದ ಸಾಕ್ಷಿ ರೂಪ ಎಂಬ ಸತ್ಯವನ್ನು ಅರಿತು ಸುಖವಾಗಿರು ಎಂಬುದು ಈ ಶ್ಲೋಕದ ಅರ್ಥ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಷಯದ ಕುರಿತು ನಿಮಗೆ ಏನಾದರೂ ಸಂಶಯಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಉತ್ತರಿಸುವ ಪ್ರಯತ್ನ ಮಾಡುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.